ಆಸರೆ ಟಿವಿಯ ಸತ್ಯವೇದ ಶಾಲೆಯ ಆತ್ಮಿಕ ವೀಕ್ಷಕ ಸಹೋದರ ಸಹೋದರಿಯರಿಗೆಲ್ಲ ಈ ದಿನದ ಸತ್ಯವೇದ ಅಧ್ಯಯನಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಪ್ರೀತಿಯ ಸ್ವಾಗತ. ಪ್ರಿಯರೇ, ನೀವೆಲ್ಲರೂ ಸಂತೋಷವಾಗಿದ್ದೀರಂತ ಹೇಳಿ ನಾವು ಕರ್ತನಲ್ಲಿ ನಂಬುತ್ತೇವೆ. ನಿಮ್ಮ ಸಂತೋಷಕ್ಕಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಹಾರೈಸಿ ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುವರಾಗಿರ್ತೇವೆ. ನಾವು ಕಳೆದ ದಿನ ಎಫೆಸ ಪತ್ರಿಕೆಯ ಕುರಿತು ನಾವು ಕಲಿತಾ ಇದ್ದೀವಿ. ಈ ದಿನವೂ ಕೂಡ ಎಫೆಸ ಪತ್ರಿಕೆಯನ್ನು ಕುರಿತು ನಾವು ಅದರ ಕಲಿಕೆಯನ್ನು ನಾವು ಮುಂದುವರಿಸೋಣ. ಇನ್ನು ಹಲವಾರು ಆಯಾಮಗಳಿಂದ ಈ ಎಫೆಸ ಪತ್ರಿಕೆಯಲ್ಲಿರುವಂಥ ಕೆಲವೊಂದು ಮಹತ್ವವಾದ ಸಂಗತಿಗಳನ್ನು ನಾವು ಕಲಿತ್ಕೊಂಡು ನಾವು ದೇವರನ್ನ ಮಹಿಮೆಪಡಿಸುವಂಥ ಪ್ರಯತ್ನ ಮಾಡೋಣ. ನಾವು ಮುಂಚಿತವಾಗಿ ಕರ್ತನ ಸಮ್ಮುಖದಲ್ಲಿ ಈ ದಿನದ ಕಾರ್ಯಕ್ರಮವನ್ನು ಆಶೀರ್ವದಿಸುವ ಹಾಗೆ ದೇವರ ವಾಕ್ಯದ ಮೂಲಕ ನಮ್ಮ ಪ್ರತಿಯೊಂದು ಹೃದಯಗಳ ಸಂಗಡ ಪವಿತ್ರಾತ್ಮ ದೇವರು ತಾನೇ ಮಾತನಾಡುವ ಹಾಗೆ ನಾವೆಲ್ಲರೂ ಕೂಡ ಪ್ರಾರ್ಥಿಸುವ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವ ಮಹಾದೇವರಾದ ಪ್ರಭು ಕರ್ತನಾದ ಯೇಸುವೇ, ಅದ್ಭುತವಾದ ಈ ದಿನ ನಮಗೆ ನೀವು ವರದಾನವಾಗಿಯೂ ಬಹುಮಾನವಾಗಿಯೂ ಕೊಟ್ಟಿರುವುದಕ್ಕಾಗಿ ನಮ್ಮ ಹೃದಯ ಆಳದಿಂದ ನಿಮಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಈ ದಿನ ಎಫೆಸ ಪತ್ರಿಕೆಯ ಆ ಮುಂದಿನ ಭಾಗದ ಕಲಿಕೆಗೋಸ್ಕರ ನಾವು ನಿಮ್ಮ ಸಮ್ಮುಖದಲ್ಲಿ ಸೇರಿ ಬಂದಿದ್ದೇವೆ. ಈ ದಿನದ ಕಾರ್ಯಕ್ರಮ ಆರಂಭ ಮೊದಲುಗೊಂಡು ಕಡೆಯವರೆಗೆ ನಮ್ಮೊಂದಿಗಿರುವ ಹಾಗೆ ಸ್ವಾಮಿ, ಹೊಸ ಹೊಸ ವಿಷಯಗಳನ್ನು ನಮಗೆ ನೀವು ತಾನೇ ಕಲಿಸಿಕೊಡುವ ಹಾಗೆ ನಾವು ನಿನ್ನ ಮುಂದೆ ಮೊರೆ ಇಡುತ್ತೇವೆ. ಕರ್ತನೆ, ನಮ್ಮ ಪ್ರತಿಯೊಬ್ಬರ ಮೇಲೆ ದಯೆ ತೋರಿ ನಮ್ಮ ಪ್ರತಿಯೊಬ್ಬರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಸಹಾಯ ಮಾಡಿ. ಕರ್ತನೆ, ನಮ್ಮ ಜೊತೆಗೆ ನೀವು ಮಾತನಾಡುವುದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗಾಗಲಿ. ಯೇಸು ಸ್ವಾಮಿ ಅತಿ ಶ್ರೇಷ್ಠ ನಾಮದಿಂದ ಈ ಪ್ರಾರ್ಥನೆ ಕೇಳು ನಮ್ಮ ತಂದೆಯಾದ ದೇವರೇ, ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಎಫೆಸ ಪತ್ರಿಕೆಯ ಕುರಿತಾದಂಥ ಈ ಕಲಿಕೆಯ ಈ ಒಂದು ಮುಂದಿನ ಭಾಗದಲ್ಲಿ ನಾವು ಬಂದಿದ್ದೇವೆ. ಇವತ್ತು ಈ ಎಫೆಸ ಎಂಬ ಪದದ ಅರ್ಥವನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಪ್ರಿಯರೇ, ಈ ಎಫೆಸ ಎಂಬ ಈ ಒಂದು ಊರಿನ ಹೆಸರಿನ ಅರ್ಥ ಏನಂತಂದರೆ ಬಯಸಬಹುದಾದ ಅಥವಾ ಇಷ್ಟಪಡಬಹುದಾದಂತ ಹೇಳಿ ಅರ್ಥ ಆಗ್ತದೆ. ಇಂಗ್ಲೀಷ್ನಲ್ಲಿ ಡಿಸೈರೇಬಲ್ ಅಂತ ಹೇಳಿ. ಹಾಗಾದರೆ ಬಯಸಬಹುದಾದ ಅಥವಾ ಇಷ್ಟಪಡಬಹುದಾದಂತ ಹೇಳಿ ಇದರ ಒಂದು ಹೆಸರಿನ ಅರ್ಥವಾಗಿರ್ತದೆ. ಜೊತೆಗೆ ಈ ದಿನ ನಾವು ಎಫೆಸ ಪತ್ರಿಕೆಯಲ್ಲಿ ನಾವು ಮುಖ್ಯವಾಗಿ ಕ್ರಿಸ್ತನಲ್ಲಿ ಅಥವಾ ಕ್ರಿಸ್ತನೊಂದಿಗೆ ಎಂಬಂತಹ ಪದಗಳನ್ನು ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಕ್ರಿಸ್ತನಲ್ಲಿ ಅಥವಾ ಕ್ರಿಸ್ತನೊಂದಿಗೆ ಎಂಬಂಥ ಪದಗಳನ್ನು ಕುರಿತು ನಾವು ನೋಡ್ತೇವೆ. ಈ ಕ್ರಿಸ್ತನಲ್ಲಿ ಅಥವಾ ಕ್ರಿಸ್ತನೊಂದಿಗೆ ಅನ್ನುವಂಥ ಈ ಪದ ಸುಮಾರಾಗಿ ಈ ಎಫೆಸ ಪತ್ರಿಕೆಯಲ್ಲಿ 35 ಬಾರಿ ಪುನರಾವರ್ತನೆಗೊಂಡಿರುವುದನ್ನು ನಾವು ನೋಡುತ್ತೇವೆ. ಹೆಚ್ಚು ಕಡಿಮೆ 35 ಬಾರಿ ಕ್ರಿಸ್ತನಲ್ಲಿ ಅಥವಾ ಕ್ರಿಸ್ತನ ಮೂಲಕ ಅಥವಾ ಕ್ರಿಸ್ತನೊಂದಿಗೆ ಅನ್ನುವಂಥ ಈ ಪದಗಳು ಉಪಯೋಗಿಸಲ್ಪಟ್ಟದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಮಾತುಗಳು ಉಳಿದ ಎಲ್ಲ ಪೌಲನ ಪತ್ರಿಕೆಗಳಿಗಿಂತ ಈ ಎಫೆಸ ಪತ್ರಿಕೆಯಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಅಪೊಸ್ತಲನಾದ ಪೌಲನ ಇತರ ಪತ್ರಿಕೆಗಳನ್ನು ನಾವು ಗಮನಿಸುವಾಗ ಇತರ ಎಲ್ಲ ಪತ್ರಿಕೆಗಳಿಗಿಂತ ಹೆಚ್ಚಾಗಿರುವಂಥ ಕ್ರಿಸ್ತನಲ್ಲಿ, ಕ್ರಿಸ್ತನ ಮೂಲಕ, ಕ್ರಿಸ್ತನೊಂದಿಗೆ ಅನ್ನುವಂಥ ಈ ಮಾತು ಈ ಎಫೆಸ ಪತ್ರಿಕೆಯಲ್ಲಿ ಹೆಚ್ಚಾಗಿ ಕಂಡುಬರುವುದನ್ನು ನಾವು ಕಂಡುಕೊಳ್ತೇವೆ. ಇವುಗಳ ಮೂಲಕ ವಿಶ್ವಾಸಿಗಳಿಗಿರುವ ಕ್ರಿಸ್ತನಲ್ಲಿರುವ ಬಾಧ್ಯತೆಗಳೇನೆಂಬುದನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಕ್ರಿಸ್ತನಲ್ಲಿ ಅಥವಾ ಕ್ರಿಸ್ತನ ಮೂಲಕ ಅಥವಾ ಕ್ರಿಸ್ತನೊಂದಿಗೆ ಅನ್ನುವಾಗ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಂಥ ಪ್ರತಿಯೊಂದು ದೇವರ ಮಕ್ಕಳಿಗೆ, ಪ್ರತಿಯೊಂದು ವಿಶ್ವಾಸಿಗಳಿಗಿರುವಂಥ ಅತ್ಯಧಿಕವಾದ ಆಶೀರ್ವಾದಗಳು ಏನು ಬಾಧ್ಯತೆಗಳಿದೆ ಎಂಬುದನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಕೆಲವೊಂದು ಬಾಧ್ಯತೆಗಳನ್ನು ಕುರಿತು ದೇವರ ವಾಕ್ಯದ ಬೆಳಕಿನಲ್ಲಿ ಈ ಬೆಳಗ್ಗೆ ನಾವು ನೋಡ್ಕೊಳ್ಳೋಣ. ಏನಂತಂದರೆ, ಮೊದಲನೇದಾಗಿ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಅನುಗ್ರಹಿಸಿದ್ದಾನೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 3ನೇ ವಾಕ್ಯಕ್ಕನುಸಾರವಾಗಿ ನಾವು ನೋಡುವಾಗ ಇಲ್ಲಿ ನಾವು ಓದುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹಾಗಾದರೆ ನಮಗಿರುವಂಥ ಆಶೀರ್ವಾದ ನೋಡ್ರಿ, ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಅನುಗ್ರಹಿಸಿದ್ದಾನೆ ಅಥವಾ ಆಶೀರ್ವಾದ ಮಾಡಿದ್ದಾರೆ, ನಮ್ಮನ್ನು ಹಾರೈಸಿಬಿಟ್ಟಿದ್ದಾರೆ. ಹಾಗಾದರೆ ಪರಲೋಕದ ಸಕಲ ವಿಧವಾದ ಆಶೀರ್ವಾದಗಳು ನಮಗೆ ಯೇಸು ಕ್ರಿಸ್ತನ ಮುಖೇನವಾಗಿ ಸ್ವಂತವಾಗಿದೆ ಎಂದು ಈ ವಾಕ್ಯ ಭಾಗದ ಮೂಲಕ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಆ ತರುವಾಯ ನಮಗೆ 1ನೇ ಅಧ್ಯಾಯದ 4ನೇ ವಾಕ್ಯವು ಹೇಳುವಂತೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷ ಇಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಾಗಾದರೆ ಎರಡನೇ ಒಂದು ಆಶೀರ್ವಾದ,
ಕ್ರಿಸ್ತನಲ್ಲಿ ನಮ್ಮನ್ನು ದೇವರು ತನಗೋಸ್ಕರವಾಗಿ ಆರಿಸಿಕೊಂಡಿದ್ದಾರೆ, ಆಯ್ಕೆ ಮಾಡಿಕೊಂಡಿದ್ದಾರೆ. ಅದು ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಅದನ್ನು ನಾವು ಕಂಡುಕೊಳ್ತೀವಿ. ಮೂರನೇದಾಗಿ ನಾವು ಗಮನಿಸುವಾಗ ಪುತ್ರ ಸ್ವೀಕಾರ ಅಥವಾ ದತ್ತು ಸ್ವೀಕಾರ ಮಾಡಿಕೊಂಡಿದ್ದಾರೆ. ದೇವರು ನಮ್ಮನ್ನು ತನ್ನ ಸ್ವಂತ ಮಕ್ಕಳಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. 1ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಓದುವಾಗ 5-6 ಓದ್ತೇವೆ ಹೀಗೆ: ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ದೇವರೇನು ಮಾಡಿದ್ರಂತೆ? ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನನ್ನನ್ನು ಮತ್ತು ನಿಮ್ಮನ್ನು ಆತನ ಮಕ್ಕಳನ್ನಾಗಿ ಅಂಗೀಕಾರ ಮಾಡಬೇಕನ್ನುವಂಥ ಒಂದು ಆದಿ ಸಂಕಲ್ಪವನ್ನು ಮಾಡಿದರು, ಯೋಜನೆಯನ್ನು ಮಾಡಿದರು. ಅದೇ ಪ್ರಕಾರ ಇವತ್ತೇನು ಮಾಡಿದ್ದಾರೆ? ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಅವರಿಗೆ ಮಕ್ಕಳಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೆ. ನಮ್ಮನ್ನು ಪುತ್ರ ಪುತ್ರಿಯರನ್ನಾಗಿ ಅವರು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅದನ್ನು ದತ್ತು ಸ್ವೀಕಾರ ಅಂತ ಕೂಡ ನಾವು ಕರಿಬೋದು. ನಾಲ್ಕನೇದಾಗಿ ನಾವು ನೋಡುವಾಗ ಕ್ರಿಸ್ತನಲ್ಲಿ ನಮಗಿರುವಂಥ ಆಶೀರ್ವಾದ, ಕ್ರಿಸ್ತನಲ್ಲಿ ನಮಗೆ ಬಿಡುಗಡೆಯಾಗಿದೆ. 1ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಅದನ್ನು ಓದ್ತೀವಿ. ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸೋದ್ರಿಂದ ನಮ್ಮ ಅಪರಾಧಗಳು ಪರಿಹಾರ ಆಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೇನಾಗಿದೆ? ಬಿಡುಗಡೆಯಾಗಿದೆ. ಕರ್ತನಾದ ಯೇಸು ಸುರಿಸಿದ ಪವಿತ್ರವಾದ ರಕ್ತದ ಮೂಲಕ ನಮ್ಮ ಎಲ್ಲ ವಿಧವಾದ ಜನ್ಮ ಪಾಪಗಳಿಂದಲೂ ಕರ್ಮ ಪಾಪಗಳಿಂದಲೂ ನಮಗೇನಾಗಿದೆ? ಬಿಡುಗಡೆ ಆಯಿತು ಎಂಬುದಾಗಿ ಎಫೆಸ ಪತ್ರಿಕೆಯ 1ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಹಾಗೆ 5ನೇದಾಗಿ ನಾವು ಗಮನಿಸುವಾಗ ಕ್ರಿಸ್ತನಲ್ಲಿ ದೇವರ ಸ್ವಕೀಯ ಪ್ರಜೆಗಳಾಗಿ ನಾವು ಮಾರ್ಪಟ್ಟಿದ್ದೀವಿ. ಕ್ರಿಸ್ತನಲ್ಲಿ ನಾವೇನಾಗಿದ್ದೀವಿ? ದೇವರ ಸ್ವಂತ ಪ್ರಜೆಗಳು, ಅವರ ಸ್ವಕೀಯ ಪ್ರಜೆಗಳಾಗಿ ಮಾರ್ಪಟ್ಟಿದ್ದೀವಿ. ವಚನ 11-12 ಓದುವಾಗ, ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು, ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಹಾಗಾದರೆ ಇಲ್ಲಿ ನೋಡ್ತೀವಿ, ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಭೂಮಿ ಆಕಾಶಗಳ ಒಡೆಯನಾದಂಥ ದೇವರ ಪ್ರಜೆಗಳಾಗಿ, ಪರಲೋಕ ರಾಜ್ಯದ ಪ್ರಜೆಗಳಾಗಿ, ಪರಲೋಕ ರಾಜ್ಯದ ಸಂಸ್ಥಾನದವರಾಗಿ ದೇವರು ನಮ್ಮನ್ನು ಮಾರ್ಪಡಿಸಿದ್ದಾರೆ. ಇದೆಷ್ಟು ಭಾಗ್ಯಕರವಾದ ವಿಚಾರ ಅಲ್ವಾ? ಈ ವಿಷಯವನ್ನು ನಾವು ಕಲಿಯುವಾಗ ನಿಜವಾಗಿ ನಾವು ಕರ್ತನನ್ನು ಸ್ತುತಿಸಬೇಕಾಗಿದೆ, ಕೊಂಡಾಡಬೇಕಾಗಿದೆ, ಕರ್ತನಲ್ಲಿ ನಾವು ಸಂತೋಷ ಪಡಬೇಕಾಗಿದೆ, ಕರ್ತನಲ್ಲಿ ನಾವು ಹೆಚ್ಚಳ ಪಡಬೇಕಾಗಿದೆ. ಕಾರಣ, ಒಂದು ದಿನ ನಾವು ದೇವರಿಗೆ ಬಹಳ ದೂರಸ್ಥರಾಗಿದ್ದೀವಿ, ದೇವರಿಗೆ ನಾವು ವೈರಿಗಳಾಗಿದ್ದೀವಿ, ದೇವರು ಮುಖ ನೋಡುವಂಥ ಯೋಗ್ಯತೆ ಕೂಡ ನಮ್ಮ ಯಾರಿಗೂ ಇರಲಿಲ್ಲ. ಅಂಥ ಹೀನವಾದ ಅಥವಾ ದುರವಸ್ಥೆಯ ಪರಿಸ್ಥಿತಿಯಲ್ಲಿ, ನಾವು ಅಧೋಗತಿಯಲ್ಲಿದ್ದಂಥ ಅವಸ್ಥೆಯಲ್ಲಿ ಯೇಸು ಕ್ರಿಸ್ತನು ನಮಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ಮಾಡಿದಂಥ ಆ ಮಹಾ ತ್ಯಾಗದ ಮೂಲಕ, ಆ ಬಲಿದಾನದ ಮೂಲಕವಾಗಿ ಇವತ್ತು ನಾವು ದೇವರಿಗೇನಾಗಿದ್ದೀವಿ? ಸ್ವಕೀಯ ಪ್ರಜೆಗಳಾಗಿ ಮಾರ್ಪಟ್ಟಿದ್ದೇವೆ. ಆನಂತರದಲ್ಲಿ 6ನೇದಾಗಿ ನಾವು ಗಮನಿಸುವಾಗ, ನಾವು ಕ್ರಿಸ್ತನಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವೇನು ಮಾಡಿದ್ದೇವಂತೆ? ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ, ಉಂಟು ಮಾಡಲ್ಪಟ್ಟಿದ್ದೇವೆ ಎಂದು ಎಫೆಸ ಪತ್ರಿಕೆಯ 2ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಅಲ್ಲಿ ಓದುವಾಗ, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿ ಮಾಡಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಹಾಗಾದರೆ ಇಲ್ಲಿ ವಾಕ್ಯ ಹೇಳುತ್ತದೆ, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೀವಿ. ನಾವು ಯಾವುದಕ್ಕೋಸ್ಕರ ಉಂಟು ಮಾಡಲ್ಪಟ್ಟಿದ್ದೀವಿ ಅಂತೆ? ಸತ್ಕಾರ್ಯಗಳನ್ನು ಮಾಡುವುದಕ್ಕೆ, ಎಲ್ಲ ಜನಗಳಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ. ಏನು ಮಾಡುವುದಕ್ಕೆ? ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ಏನು ಮಾಡಿದ್ದೇವೆ? ಉಂಟು ಪಟ್ಟಿದ್ದೇವೆ ಅಂತ ಹೇಳಿ ಎಫೆಸ ಪತ್ರಿಕೆ 2:10ನೇ ವಾಕ್ಯವು ನಮಗೆ ಕಲಿಸಿಕೊಡುವಂಥದ್ದು ಆಗಿರುತ್ತದೆ. 7ನೇದಾಗಿ ನಾವು ನೋಡುವಾಗ, ದೇವರಿಗೆ ನಾವು ಸಮೀಪಸ್ಥರಾಗಿದ್ದೇವೆ. 2ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ನಾವು ಈ ಥರವಾಗಿ ಓದ್ತೇವೆ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ನೋಡಿ, ಒಂದು ದಿನ ದೇವರನ್ನು ಅರಿಯದೆ, ಸತ್ಯವನ್ನು ನಾವು ತಿಳ್ಕೊಳ್ಳದೆ, ನಮ್ಮದೇ ಆದ ದಾರಿಗಳಲ್ಲಿ ನಾವು ನಡೆದು ಹೋಗ್ತಾ ಇದ್ದೀವಿ. ಅಂಥ ಸ್ಥಿತಿಯಲ್ಲಿರುವಾಗ ಏನಾಯಿತು? ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಪ್ರೀತಿ, ಆ ಪರಲೋಕ ರಾಜ್ಯದ ಸುವಾರ್ತೆಯು ನಮಗೆ ಬಂದ ನಿಮಿತ್ತ ಏನಾಯಿತು? ಇಲ್ಲಿ ವಾಕ್ಯ ಹೇಳುತ್ತದೆ, ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಹೌದು, ಹಾಗಾದರೆ ನಾವಿಲ್ಲಿ ತಿಳ್ಕೊಳ್ಬೇಕಾದ ಸಂಗತಿ ಏನಂದರೆ, ಈಗ ನಾವು ದೇವರಿಂದ ಬಹಳ ದೂರವಾಗಿರುವಂಥ ಜನಗಳಲ್ಲ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ರಕ್ಷಿಸಲ್ಪಟ್ಟ ನಿಮಿತ್ತವಾಗಿ
ಪ್ರಭು ಯೇಸುವಿನ ಆ ಮಹಾಪವಿತ್ರವಾದ ರಕ್ತದಿಂದ ತೊಳೆಯಲ್ಪಟ್ಟವರಾದ ಕಾರಣ ನಾವು ದೇವರಿಗೆ ಬಹಳ ಹತ್ತಿರದವರಾಗಿ ಸಮೀಪಸ್ಥರಾಗಿ ನಾವು ಮಾರ್ಪಟ್ಟಿದ್ದೀವಿ. ನಾವು ದೂರದವರಲ್ಲ, ಈಗ ನಾವು ದೇವರಿಗೆ ಅತ್ಯಂತ ಸಮೀಪಸ್ಥರು ಎಂದು ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಅದು ಮಾತ್ರವಲ್ಲ, ನಾವು 8ನೇದಾಗಿ ಗಮನಿಸುವಾಗ 3ನೇ ಅಧ್ಯಾಯ ಎಫೆಸ ಪತ್ರಿಕೆ 6ನೇ ವಾಕ್ಯವು ಹೇಳುವಂತೆ ನಾವು ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ. ಹಾಗಾದರೆ ನಾವು ಗಮನಿಸುವಾಗ 8ನೇ ಅಂಶವಾಗಿ ಅಬ್ರಹಾಮನ ವಾಗ್ದಾನದಲ್ಲಿ ನಾವೆಲ್ಲರೂ ಇವತ್ತು ಪಾಲುಗಾರರಾಗಿದ್ದೀವಿ. ಅಬ್ರಹಾಮನಿಗೆ ದೇವರು ಮಾಡಿದಂಥ ಸೌಭಾಗ್ಯಕರವಾದ ಆಶೀರ್ವಾದಗಳಿಗೆ ಇವತ್ತು ನಾವು ಸ್ವಂತರಾಗಿದ್ದೀವಿ. ಹೇಗೆ? ಅದು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ. ಅದನ್ನೇ ಅಪೊಸ್ತಲನಾದ ಪೌಲನು ಗಲಾತ್ಯ ಪತ್ರಿಕೆಯಲ್ಲಿ ಕೂಡ ಹೇಳಿದ್ದನ್ನು ನಾವು ಗಮನಿಸ್ತೀವಿ. ಅಬ್ರಹಾಮನಿಗುಂಟಾದ ಆಶೀರ್ವಾದ, ಆ ಬಾಧ್ಯತೆ ನಮ್ಮೆಲ್ಲರಿಗೆ ಉಂಟಾಗುವ ಹಾಗೆ ಪ್ರಭು ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಶಾಪಗ್ರಸ್ತನಾಗಿ ಧರ್ಮಶಾಸ್ತ್ರದೊಳಗಿಂದ ಹೇಳಲ್ಪಟ್ಟ ಎಲ್ಲ ಶಾಪದೊಳಗಿಂದ ನಮಗೆ ಬಿಡುಗಡೆ ಮಾಡಿದರೆಂದು ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೆ ಪ್ರಿಯರೇ, ನಾವಿವತ್ತು ತಿಳ್ಕೊಳ್ಳೋಣ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಗುವಂಥ ಅನುಗ್ರಹಗಳು, ಆಶೀರ್ವಾದಗಳು, ನಮ್ಮ ಬಾಧ್ಯತೆಗಳೇ ನಮ್ಮದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಹಾಗೆಯೇ ಈ ಎಫೆಸ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನಿಗೆ ದೇವರಿಂದ ಪ್ರಕಟಿಸಲ್ಪಟ್ಟಂಥ ಅದ್ಭುತವಾದ ಕೆಲವೊಂದು ರಹಸ್ಯಗಳನ್ನು, ಮರ್ಮಗಳನ್ನು, ಗುಪ್ತವಾಗಿದ್ದ ಸಂಗತಿಗಳನ್ನು ದೇವರವನಿಗೆ ಬಯಲ್ಪಡಿಸಿದ ಕುರಿತು ನಾವು ಧ್ಯಾನ ಮಾಡ್ತೀವಿ. ಸುಮಾರಾಗಿ 5 ಮರ್ಮಗಳನ್ನು ಕುರಿತು ಅಪೊಸ್ತಲನಾದ ಪೌಲನು ಈ ಎಫೆಸ ಪತ್ರಿಕೆಯಲ್ಲಿ ದೇವರು ನನಗೆ ಪ್ರಕಟ ಮಾಡಿದ್ದಾನೆಂಬುದಾಗಿ ಆತನು ಘಂಟಾಘೋಷವಾಗಿ ಹೇಳುವುದನ್ನು ನಾವು ನೋಡ್ತೀವಿ. ಹಾಗಾದರೆ ಆ ಮರ್ಮಗಳೇನಂತ ನಾವು ನೋಡುವಾಗ ಮೊದಲನೇದಾಗಿ 3ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿರುವಂಥ ರೀತಿಯಲ್ಲಿ ನಾವು ಓದ್ತೀವಿ. ಇಲ್ಲಿ ನಾನು ಹಿಂದೆ ಸಂಕ್ಷೇಪವಾಗಿ ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಹಾಗಾದರೆ ಅಪೊಸ್ತಲನಾದ ಪೌಲನಿಗೆ ದೇವರಿಂದ ವಿಶೇಷವಾಗಿ ತಿಳಿಸಲ್ಪಟ್ಟ ಮೊದಲ ಒಂದು ಮರ್ಮ ಕ್ರಿಸ್ತನ ವಿಷಯವಾದ ಮರ್ಮ. ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದಂಥ ಆ ಮರ್ಮವು ಅಪೊಸ್ತಲನಾದ ಪೌಲನಿಗೆ ದೇವರ ಆತ್ಮನ ಮೂಲಕವಾಗಿ ಅದು ಪ್ರಕಟಣೆಯಾಗಿ ಕೊಡಲ್ಪಟ್ಟಿದೆಯಾಗಿ ಎಂಬುದಾಗಿ ಅಪೊಸ್ತಲನಾದ ಪೌಲನಲ್ಲಿ ಹೇಳ್ತಾ ಇದ್ದಾನೆ. ಕ್ರಿಸ್ತನ ವಿಷಯವಾದಂಥ ಮರ್ಮ. ಎರಡನೇದಾಗಿ ಅದೇ 3ನೇ ಅಧ್ಯಾಯದ 9ರಿಂದ 11ನೇ ವಾಕ್ಯಗಳಲ್ಲಿ ಓದುವಾಗ ಸಭೆಯ ವಿಷಯವಾದಂಥ ಮರ್ಮವನ್ನು ಕುರಿತು ಅಪೊಸ್ತಲನಾದ ಪೌಲನಲ್ಲಿ ಹೇಳ್ತಾ ಇದ್ದಾನೆ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದಾಗಿ ಉದ್ದೇಶಿಸಿದ್ದನು. ಹಾಗಾದರೆ ಇಲ್ಲಿ ಅಪೊಸ್ತಲನಾದ ಪೌಲ ಹೇಳ್ತಿದ್ದಾನೆ ಸಭೆಯ ವಿಷಯವಾದಂಥ ಒಂದು ಮರ್ಮ. ಹಾಗಾದರೆ ಎರಡನೇದಾಗಿ ದೇವರ ಆತ್ಮನಿಂದ ಅವನಿಗೆ ಪ್ರಕಟಿಸಲ್ಪಟ್ಟಂಥ ಸಭೆಯನ್ನು ಕುರಿತಿರುವಂಥ ಮರ್ಮವನ್ನು ಕುರಿತು ಆತನು ಹೇಳ್ತಾ ಇದ್ದಾನೆ. 3ನೇದಾಗಿ ನಾವು ಓದುವಾಗ ಎಫೆಸ ಪತ್ರಿಕೆಯ 5ನೇ ಅಧ್ಯಾಯದ 32ನೇ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ವಿವಾಹ ಸಂಬಂಧವಾದ, ಮದುವೆಯ ಸಂಬಂಧವಾದಂಥ ವಿಷಯವಾದಂಥ ಒಂದು ಮರ್ಮವನ್ನು ಕುರಿತು ಅವನು ಹೇಳ್ತಾ ಇದ್ದಾನೆ. ನಾವು ನೋಡುವಾಗ ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತನಾಡುತ್ತಾ ಇದ್ದೇನೆ. ಇದುವರೆಗೂ ಗುಪ್ತವಾಗಿದೆ, ಈ ಸತ್ಯಾರ್ಥವು ಬಹುಗಂಭೀರವಾದದ್ದು. ಹಾಗಾದರೆ ಇಲ್ಲಿ ಮದುವೆ ಕುರಿತಾದಂಥ ಒಂದು ಮರ್ಮವನ್ನು ಕುರಿತು ಅಪೊಸ್ತಲನಾದ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆದಿರುವುದಾಗಿ ನಾವು ನೋಡ್ತೀವಿ. 4ನೇದಾಗಿ ನಾವು ನೋಡುವಾಗ ಸುವಾರ್ತೆಯ ವಿಷಯವಾದಂಥ ಒಂದು ಮರ್ಮವನ್ನು ಕುರಿತು 6ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಆತನು ಹೇಳ್ತಾ ಇದ್ದಾನೆ. ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಓದುವಾಗ ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಹಾಗಾದರೆ ಇದು ಸುವಾರ್ತೆಯ ವಿಷಯವಾದ ಒಂದು ಮರ್ಮ ಅಥವಾ ಒಂದು ರಹಸ್ಯ ಆತನಿಗೆ ದೇವರು ತಿಳಿಸಿದ್ದಾರೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಮತ್ತು ಕಡೆದಾಗಿ ನಾವು ನೋಡುವಾಗ ಕ್ರಿಸ್ತನಲ್ಲಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದು ಆಗುವಂಥ ಮರ್ಮ, ಕ್ರಿಸ್ತನಲ್ಲಿ ದೇವರು ಒಂದು ಮಾಡಿರುವಂಥ ಮರ್ಮವನ್ನು ಕುರಿತು ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ನಾವು ಕಂಡುಕೊಳ್ತಾ ಇದ್ದೀವಿ. ಹಾಗಾದರೆ ಪ್ರಿಯರೇ, ಈ ಎಫೆಸ ಪತ್ರಿಕೆ ಬಹಳ ವಿಶೇಷವಾದದ್ದು. ಯಾಕಂದರೆ ಅಪೊಸ್ತಲನಾದ ಪೌಲನಿಗೆ ದೇವರಿಂದ ತಿಳಿಸಲ್ಪಟ್ಟಂಥ ಆ ಮರ್ಮಗಳನ್ನು ಕುರಿತು ನಮಗೆ ಕಲಿಸುವಂಥ ಒಂದು ಪತ್ರಿಕೆ ಆಗಿರುತ್ತದೆ. ಅದು ಮಾತ್ರವಲ್ಲ ಪ್ರಿಯರೇ, ಈ ಎಫೆಸ ಪತ್ರಿಕೆಯು ಹೇಳುವಂತೆ ಕ್ರಿಸ್ತನ ಸಭೆಯೇ ಏನಾಗಿದೆ, ಕೆಲವೊಂದು ಹೋಲಿಕೆಗಳು ಕೊಡಲ್ಪಟ್ಟಿದೆ. ಮುಖ್ಯವಾಗಿ 5 ಹೋಲಿಕೆಗಳನ್ನು ಈ ಎಫೆಸ ಪತ್ರಿಕೆ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನ ಸಭೆಗೆ ಕೊಡಲ್ಪಟ್ಟ ಹೋಲಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ.
ಮೊದಲ ಒಂದು ಹೋಲಿಕೆಯನ್ನು ಕುರಿತು ನೋಡುವಾಗ ಸಭೆಯು ಅದು ಆತನ ದೇಹವಾಗಿದೆ, ಅಂದರೆ ಕ್ರಿಸ್ತನ ದೇಹವಾಗಿದೆ ಎಂದು ಎಫೆಸ ಪತ್ರಿಕೆ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿಯೂ ಮತ್ತು 3ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ಓದಲಿಕ್ಕೆ ಸಾಧ್ಯವಾಗ್ತದೆ. 1ನೇ ಅಧ್ಯಾಯದ 23ನೇ ವಾಕ್ಯ ಮತ್ತು 3ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ನೋಡುವಾಗ ಹೀಗೆ ಇಲ್ಲಿ ಬರೆಯಲ್ಪಟ್ಟದೆ, ಸಭೆಯು ಆತನ ದೇಹವಾಗಿದೆ, ಎಲ್ಲವನ್ನೂ ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ. ಹಾಗಾದರೆ ಇಲ್ಲಿ ವಾಕ್ಯ ಹೇಳುತ್ತದೆ ಸಭೆ ಅದು ಯೇಸು ಕ್ರಿಸ್ತನ ದೇಹವಾಗಿದೆ ಎಂಬುದಾಗಿ, ಅದೊಂದು ದೇಹದ ಹೋಲಿಕೆಯಾಗಿ ಹೇಳಲ್ಪಟ್ಟದ್ದನ್ನು ನಾವು ನೋಡ್ತೀವಿ. ಆಮೇಲೆ ಎಫೆಸ ಪತ್ರಿಕೆ 2ನೇ ಅಧ್ಯಾಯದ 15ನೇ ವಾಕ್ಯದ ಪ್ರಕಾರ ಎರಡನೇದಾಗಿ ನಾವು ಓದುವಾಗ ಇಲ್ಲಿ ಒಂದು ನೂತನ ಪುರುಷ, ಒಂದು ಹೊಸ ವ್ಯಕ್ತಿ, ಸಭೆ ಅದು ಹೊಸ ವ್ಯಕ್ತಿ ಎಂಬುದಾಗಿ ನಾವು ಕಂಡುಕೊಳ್ತಾ ಇದ್ದೀವಿ. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಇಲ್ಲಿ ಒಂದು ಸಭೆಯನ್ನು ಕುರಿತು ಹೋಲಿಸಲ್ಪಟ್ಟ ಸಂಗತಿ ಏನಂದರೆ ಒಬ್ಬ ನೂತನ ಪುರುಷ ಎಂಬುದಾಗಿ ಹೇಳುವಂಥ ಮಾತನ್ನು ನಾವು ನೋಡ್ತಾ ಇದ್ದೀವಿ. ಮೂರನೇದಾಗಿ ನೋಡುವಾಗ ಸಭೆಗೆ ಹೋಲಿಸಲ್ಪಟ್ಟ ಸಂಗತಿ ಅದು ಎಫೆಸ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಓದುವಂತೆ, ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಹಾಗಾದರೆ ಇಲ್ಲಿ ಒಂದು ಮಂದಿರ ಅಂದರೆ ದೇವರ ಆಲಯ, ಅದು ಸಭೆಗೆ ಹೋಲಿಸಲ್ಪಟ್ಟಂಥ ಒಂದು ಸಂಗತಿ, ಮಂದಿರ ಎಂಬುದಾಗಿ ಅಥವಾ ಆಲಯ ಎಂಬುದಾಗಿ ಹೋಲಿಸಲ್ಪಟ್ಟ ಸಂಗತಿ ಆಗಿರುತ್ತದೆ. ಆಮೇಲೆ ಎಫೆಸ ಪತ್ರಿಕೆ 2ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ನಾವು ಓದುವ ಪ್ರಕಾರ, ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು ದೇವರ ಮನೆಯವರು ಆಗಿದ್ದೀರಿ. ಹಾಗಾದರೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಸಭೆ ಅನ್ನುವಂಥದ್ದು ಅದು ದೇವರ ಮನೆ ಎಂಬುದಾಗಿ ಹೋಲಿಸಲ್ಪಟ್ಟು ಕರೆಯಲ್ಪಟ್ಟಿದೆ. ಅಂದರೆ ಒಂದು ಕುಟುಂಬದ ವ್ಯವಸ್ಥೆಯನ್ನು ಹೇಳುವಂಥ ಸಂಗತಿ, ಒಂದು ಕುಟುಂಬ ಎಂಬುದಾಗಿ ವಾಕ್ಯವು ಹೇಳ್ತಾ ಇದೆ. ಆಮೇಲೆ ಎಫೆಸ ಪತ್ರಿಕೆ 5ನೇ ಅಧ್ಯಾಯದ 26ರಿಂದ 28ನೇ ವಾಕ್ಯದಲ್ಲಿ ನಾವು ಓದುವ ಪ್ರಕಾರ ಈ ಒಂದು ಸಭೆಯು ಕರ್ತನಾದ ಯೇಸು ಕ್ರಿಸ್ತನ ಮೊದಲಗಿತ್ತಿ ಎಂಬ ಸತ್ಯಾಂಶವನ್ನು ಅಪೊಸ್ತಲನಾದ ಪೌಲನು ಇಲ್ಲಿ ಹೇಳಿರುವುದನ್ನು ನಾವು ನೋಡ್ತೀವಿ. ಸಭೆಯು ಆತನು ಹೇಳುವ ಪ್ರಕಾರ ಯೇಸು ಕ್ರಿಸ್ತನ ಮೊದಲಗಿತ್ತಿಯಾಗಿದೆ, ಮೊದಲಗಿತ್ತಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಗಂಭೀರವಾಗಿ ಈ ವಿಷಯಗಳನ್ನು ನಾವು ಮನದಟ್ಟು ಮಾಡಿಕೊಳ್ಳೋಣ. ಹಾಗಾದರೆ 5 ವಿಧವಾದ ಹೋಲಿಕೆಗಳನ್ನು ಕುರಿತು ಸಭೆಗೆ ಹೋಲಿಸಲ್ಪಟ್ಟದನ್ನು ಕುರಿತು ನಾವು ಇಲ್ಲಿ ಕಂಡುಕೊಳ್ತೇವೆ. ಮುಂದೆ ನಾವು ನೋಡುವಾಗ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11ರಿಂದ 13ನೇ ವಾಕ್ಯದಲ್ಲಿ ನಾವು ಓದುವಾಗ ಈ 5 ಮಡಿಗೆಯ ಸೇವೆಗಳು ಯಾವುವು, ಆ 5 ಮಡಿಗೆಯ ಸೇವೆಯಲ್ಲಿರುವಂಥ ಸೇವಕರುಗಳು ಯಾರೆಂಬುದಾಗಿ ನಾವು ಕಂಡುಕೊಳ್ತೇವೆ. ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು ಎಂಬುದಾಗಿ ದೇವರ ವಾಕ್ಯವು ಹೇಳಲ್ಪಟ್ಟದೆ. ಹಾಗಾದರೆ ಇಲ್ಲಿ ನಾವು ಓದುವಾಗ ಇಲ್ಲಿ ಎಫೆಸ ಪತ್ರಿಕೆಯು ನಮಗೆ ಪ್ರಕಟಪಡಿಸುವಂಥ 5 ಮಡಿಗೆಯ ಸೇವೆ, ಆ 5 ಮಡಿಗೆ ಸೇವೆಯಲ್ಲಿ ಬರುವಂಥ ಸೇವಕರುಗಳು ಅವರು ಯಾರಂದರೆ, ಮೊದಲನೇದಾಗಿ ಅಪೊಸ್ತಲರು, ಎರಡನೇದಾಗಿ ನಾವು ನೋಡುವಾಗ ಪ್ರವಾದಿಗಳು, ಮೂರನೇದಾಗಿ ನಾವು ನೋಡುವಾಗ ಸುವಾರ್ತಿಕರುಗಳು, ನಾಲ್ಕನೇದಾಗಿ ಸಭಾಪಾಲಕರುಗಳು ಮತ್ತು ಕಡೆಯದಾಗಿ 5ನೇದಾಗಿ ನಾವು ಗಮನಿಸುವಾಗ ಉಪದೇಶಕರು ಅಥವಾ ಬೋಧಕರುಗಳು. ಹಾಗಾದರೆ ದೇವರು ಇವರನ್ನು ಯಾಕೆ ಇಟ್ಟಿದ್ದಾರೆ ಅಥವಾ ಈ 5 ಮಡಿಗೆ ಸೇವೆಯನ್ನು ಯಾಕೆ ಕೊಟ್ಟಿದ್ದಾರೆ ಅನ್ನುವಾಗ ಈ ಒಂದು 4ನೇ ಅಧ್ಯಾಯ ಎಫೆಸ 13ನೇ ವಾಕ್ಯ ಹೇಳುತ್ತದೆ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಹಾಗಾದರೆ ದೇವರು ಸಭೆ ಕೊಟ್ಟಂಥ ಈ 5 ಮಡಿಗೆ ಸೇವೆಗಳ ಉದ್ದೇಶ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ಜ್ಞಾನದಲ್ಲಿ ಬೆಳೆಸಬೇಕು, ಯೇಸು ಕ್ರಿಸ್ತನಲ್ಲಿ ಅವರನ್ನು ಪರಿಪೂರ್ಣತೆಗೆ ನಡೆಸಬೇಕು ಮತ್ತು ಸಭೆಗೆ ನಾವು ಸೇವೆ ಸಲ್ಲಿಸಬೇಕು. ಹೀಗೆ ಕ್ರಿಸ್ತನ ದೇಹದ ಅಭಿವೃದ್ಧಿಗೋಸ್ಕರ ನಾವು ಹಗಲಿರುಳು ಶ್ರಮಿಸುವರಾಗಿರಬೇಕೆಂದು ಹೇಳಿ ದೇವರು ಇವರನ್ನು ಕೊಟ್ಟಿದ್ದಾನೆಂದು ನಾವು ದೇವರ ವಾಕ್ಯದಲ್ಲಿ ಓದ್ತೀವಿ. ಹಾಗಾದರೆ ಸಭೆಯಲ್ಲಿರುವಂಥ 5 ಮಡಿಗೆ ಸೇವೆ ಉದ್ದೇಶ ಪ್ರತಿಯೊಬ್ಬರನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಕಟ್ಟಿ ಎಬ್ಬಿಸುವಂಥದ್ದು, ಕಟ್ಟಿ ನಿಲ್ಲಿಸುವಂಥದ್ದು ಎಂಬುದಾಗಿ ನಾವು ಕಂಡುಕೊಳ್ತೀವಿ. ಅದು ಮಾತ್ರವಲ್ಲ ಪ್ರಿಯರೇ,
ಎಫೆಸ ಪತ್ರಿಕೆಯಲ್ಲಿ ಕಂಡುಬರುವ ಪವಿತ್ರಾತ್ಮನ ಕುರಿತು ಕೆಲವು ವಿವರಣೆಗಳನ್ನು ಕುರಿತು ನಾವು ತಿಳ್ಕೊಳ್ಳೋದಕ್ಕೆ ಹೋಗೋಣ. ಎಫೆಸ ಪತ್ರಿಕೆಯಲ್ಲಿ ಪವಿತ್ರಾತ್ಮನ ಕುರಿತು ಏನು ಬರೆಯಲ್ಪಟ್ಟಿದೆ ನಾವು ನೋಡುವಾಗ ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಗಳಿಂದಲೂ ದೇವರನ್ನ ಪ್ರಾರ್ಥಿಸಿರಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುವುದನ್ನು ನಾವು ಗಮನಿಸ್ತೀವಿ. ಹಾಗಾದರೆ ಈ ಒಂದು ಎಫೆಸ ಪತ್ರಿಕೆಯಲ್ಲಿ ಹೇಳುವ ರೀತಿಯಲ್ಲಿ ಪವಿತ್ರಾತ್ಮನು ಮೂಲಕ ನಮಗೆ ಏನೆಲ್ಲ ಆಶೀರ್ವಾದಗಳಿದೆ, ಎಲ್ಲೆಲ್ಲಿ ಪವಿತ್ರಾತ್ಮನ ಬಗ್ಗೆ ಹೇಳಲ್ಪಟ್ಟಿದೆ ಎಂಬುದಾಗಿ ಗಮನಿಸುವಾಗ, ಮೊದಲನೇದಾಗಿ ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 14ನೇ ವಾಕ್ಯವು ಹೇಳುವಂತೆ, ಪವಿತ್ರಾತ್ಮನು ನಮ್ಮ ಪರಲೋಕ ಬಾಧ್ಯತೆಗೆ ಆತನು ಸಂಚಕಾರವೇ ಆಗಿದ್ದಾನೆ. ಪರಲೋಕದ ಬಾಧ್ಯತೆಗೆ ನಮಗೇನಾಗಿದ್ದಾನಂತೆ ದೇವರಾತ್ಮನು ಸಂಚಕಾರನು ಅಂತಂದರೆ, ಆತನು ಕೆಲವೊಮ್ಮೆ ಇದನ್ನು ತಪ್ಪಾಗಿ ನಾವು ಅರ್ಥ ಮಾಡ್ಕೊಳ್ಬಾರ್ದು, ಆತನು ಅಡ್ಡಿಯಾಗಿದ್ದಾನಂತಲ್ಲ, ಬದಲಾಗಿ ನಮ್ಮ ಗ್ಯಾರಂಟಿ ಆಗಿದ್ದಾನೆ. ಅದು ಮಾತ್ರವಲ್ಲ, ನಮ್ಮ ಪರಲೋಕದ ಬಾಧ್ಯತೆಗೆ ನಮ್ಮೊಳಗಿರುವಂಥ ಪವಿತ್ರಾತ್ಮನು, ಆ ವಾಗ್ದಾನದ ಆತ್ಮನು ನಮಗಿರುವಂಥ ಶ್ರೇಷ್ಠ ಭರವಸೆಯಾಗಿದ್ದಾನೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಎರಡನೇದಾಗಿ ನಾವು ಗಮನಿಸುವಾಗ, ನಾವು ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿಯೂ 3ನೇ ಅಧ್ಯಾಯದ 5ನೇ ವಾಕ್ಯವು ಹೇಳುವಂತೆ, ಪವಿತ್ರಾತ್ಮನು ಜ್ಞಾನವುಳ್ಳ ಮತ್ತು ಪ್ರಕಟಿಸುವಂಥ ಆತ್ಮನಾಗಿದ್ದಾನೆ. ಪವಿತ್ರಾತ್ಮನು ಜ್ಞಾನದ ಆತ್ಮನು ಮತ್ತು ಪ್ರಕಟಣೆಯ ಆತ್ಮ ಎಂಬುದಾಗಿ ಎಫೆಸ ಪತ್ರಿಕೆಯು ತಿಳಿಸಿಕೊಡುತ್ತದೆ. ಆಮೇಲೆ ಅದೇ 1ನೇ ಅಧ್ಯಾಯದ 17ನೇ ವಾಕ್ಯಕ್ಕನುಸಾರವಾಗಿ ನಾವು ನೋಡುವಾಗ, ಪವಿತ್ರಾತ್ಮನು ನಮಗೆ ಅರಿವನ್ನು ಉಂಟು ಮಾಡುತ್ತಾನೆ. ಪವಿತ್ರಾತ್ಮನು ನಮಗೇನು ಮಾಡುತ್ತಾನೆ? ನಮಗೆ ತಿಳುವಳಿಕೆಯನ್ನು ಕೊಡುವಂಥ ಆತ್ಮನೆಂಬುದಾಗಿ ನಾವು ಗ್ರಹಿಸ್ತೇವೆ. ಆಮೇಲೆ 2ನೇ ಅಧ್ಯಾಯದ 18ನೇ ವಾಕ್ಯವು ಹೇಳುವಂತೆ, ಪವಿತ್ರಾತ್ಮನ ಮೂಲಕ ನಮಗೆ ತಂದೆಯ ಬಳಿಗೆ ಪ್ರವೇಶವೂ ದೊರೆಯಿತು. 2ನೇ ಅಧ್ಯಾಯದ 18ನೇ ವಾಕ್ಯಕ್ಕನುಸಾರವಾಗಿ ಪವಿತ್ರಾತ್ಮ ದೇವರ ಸಹಾಯದಿಂದ ನಾವು ನಮ್ಮ ತಂದೆಯಾದ ದೇವರ ಬಳಿಗೆ ಬರುವುದಕ್ಕೆ ಏನಾಗಿದೆ? ನಮಗೆ ಸಾಧ್ಯವಾಗಿದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಅದೇ ರೀತಿಯಾಗಿ 3ನೇ ಅಧ್ಯಾಯ ಎಫೆಸ ಪತ್ರಿಕೆ 16ನೇ ವಾಕ್ಯ ಹೇಳುವಂತೆ, ಪವಿತ್ರಾತ್ಮನು ನಮ್ಮನ್ನು ಬಲಪಡಿಸುವಂಥ ಆತ್ಮನಾಗಿದ್ದಾನೆ. ಪವಿತ್ರಾತ್ಮನು ನಮ್ಮನ್ನು ಬಲಪಡಿಸುವಂಥ ಆತ್ಮನು. ನಾವು ಹಳೆ ಒಡಂಬಡಿಕೆಯಲ್ಲಿಯೋ ಹೊಸ ಒಡಂಬಡಿಕೆಯಲ್ಲಿಯೋ ದೇವರಾತ್ಮನ ಕಾರ್ಯಗಳಲ್ಲಿ ಒಂದು, ದೇವ ಜನಗಳನ್ನು ಏನು ಮಾಡುವಂಥದ್ದು? ಬಲಪಡಿಸುವಂಥ ಕಾರ್ಯವನ್ನು ದೇವರಾತ್ಮನು ಮಾಡುವರಾಗಿದ್ದಾರೆ. ಅದಕ್ಕಾಗಿ ನಾವು ನೋಡುವಾಗ ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 3ನೇ ವಾಕ್ಯ ಹೇಳುವಂತೆ, 6ನೇದಾಗಿ ಪವಿತ್ರಾತ್ಮನು ಐಕ್ಯತೆಯನ್ನು ಉಂಟು ಮಾಡುವಂಥ ಆತ್ಮನಾಗಿದ್ದಾನೆ. ಎಲ್ಲಿ ಪವಿತ್ರಾತ್ಮನ ಇದ್ದಾನೋ ಅಲ್ಲಿ ಒಂದತ್ವವಿದೆ, ಅಲ್ಲಿ ಒಗ್ಗಟ್ಟಿದೆ, ಅಲ್ಲಿ ಒಡಕಿಗೂ ಅಥವಾ ಬಿರುಕಿಗೂ ಆತನ ಆಸ್ಪದ ಮಾಡಿಕೊಡುವನಲ್ಲ. ಹಾಗಾದರೆ ಪವಿತ್ರಾತ್ಮನು ನಮ್ಮಲ್ಲಿ ಐಕ್ಯತೆಯನ್ನು ಉಂಟು ಮಾಡುವಂಥ ಆತ್ಮನಾಗಿದ್ದಾನೆ. 7ನೇದಾಗಿ ನಾವು ನೋಡುವಾಗ, ಪವಿತ್ರಾತ್ಮನು ನಮಗೆ ಕೃಪಾವರಗಳನ್ನು ನೀಡುವ ಆತ್ಮನಾಗಿದ್ದಾನೆ. ಅಪೊಸ್ತಲ ಕೃತ್ಯದಲ್ಲಿಯೂ ಇನ್ನು ಹಲವಾರು ವಿಭಾಗದಲ್ಲಿ ಇದನ್ನು ನಾವು ಕಂಡುಕೊಳ್ತೀವಿ. ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಕಂಡುಕೊಳ್ತೀವಿ. ಅದು ಮಾತ್ರವಲ್ಲ, ಎಫೆಸ ಪತ್ರಿಕೆ 4ನೇ ಅಧ್ಯಾಯ 7ರಿಂದ 13ನೇ ವಾಕ್ಯದಲ್ಲಿ ಓದುವಾಗ, ಕೃಪಾವರಗಳನ್ನು ಕೊಡುವ ಆತ್ಮನು ದೇವರಾತ್ಮನು ಪವಿತ್ರಾತ್ಮನೆಂಬುದಾಗಿ ನಾವು ನೋಡ್ತೀವಿ. ಅದು ಮಾತ್ರವಲ್ಲ, ಎಫೆಸ ಪತ್ರಿಕೆ 6:17 ಪ್ರಕಾರ 8ನೇದಾಗಿ ನಾವು ಗಮನಿಸೋಣ, ಆತನು ದೇವರ ವಾಕ್ಯ ಕೊಡುವ ಆತ್ಮನಾಗಿದ್ದಾನೆ. ದೇವರ ವಾಕ್ಯದ ಆತ್ಮನು. ಹಾಗಾದರೆ ಸತ್ಯವೇದವು ಬರೆಯಲ್ಪಟ್ಟದ್ದು ಕೂಡ ಪವಿತ್ರಾತ್ಮನ ಪ್ರೇರೇಪಣೆಯಿಂದಲೇ. ದೇವರ ವಾಕ್ಯ ಅದನ್ನು ಸಾಬೀತುಪಡಿಸ್ತದೆ. 9ನೇದಾಗಿ ನಾವು ಗಮನಿಸುವಾಗ 6ನೇ ಅಧ್ಯಾಯದ 18ನೇ ವಾಕ್ಯ ಹೇಳುವಂತೆ, ಪವಿತ್ರಾತ್ಮನು ಪ್ರಾರ್ಥಿಸುವಂಥ ಆತ್ಮನಾಗಿದ್ದಾನೆ. ಸ್ವತಃ ತಾನು ಕೂಡ ಪ್ರಾರ್ಥಿಸ್ತಾನೆ ಎಂಬುದಾಗಿ ನಾವು ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ಕಂಡುಕೊಳ್ತೀವಿ. ಅದು ಮಾತ್ರವಲ್ಲ, ಪ್ರಾರ್ಥನೆಗೋಸ್ಕರ ನಮ್ಮನ್ನು ಪ್ರೋತ್ಸಾಹಪಡಿಸುವಂಥ ಪ್ರೇರೇಪಿಸುವಂಥ ಆತ್ಮನಾಗಿದ್ದಾನೆ ಅಂತ ಹೇಳಿ ನಾವು ಕಂಡುಕೊಳ್ತೀವಿ. ಹಾಗಾದರೆ ಪವಿತ್ರಾತ್ಮನು ಪ್ರಾರ್ಥನೆಯ ಆತ್ಮನಾಗಿದ್ದಾನೆ. ಅದು ಮಾತ್ರವಲ್ಲ, 10ನೇದಾಗಿ ನಾವು ಕಂಡುಕೊಳ್ಳುವಾಗ ಎಫೆಸ ಪತ್ರಿಕೆ 5ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ, ಆತನು ನಮ್ಮೊಳಗೆ ತುಂಬಿಕೊಳ್ಳುವಂಥ ಆತ್ಮನಾಗಿದ್ದಾನೆ. ಅದಕ್ಕೋಸ್ಕರ ನೀವು ಪವಿತ್ರಾತ್ಮ ಭರಿತರಾಗಿ ಎಂಬ ಪದವನ್ನು ಉಪಯೋಗಿಸಲ್ಪಟ್ಟದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಪವಿತ್ರಾತ್ಮನು ನಮ್ಮನ್ನು ತುಂಬುವಂಥ ಆತ್ಮನಾಗಿದ್ದಾನೆ. ತನ್ನ ಗುಣಗಳಿಂದ, ಸ್ವಭಾವಗಳಿಂದ, ವರದಾನಗಳಿಂದ ನಮ್ಮನ್ನು ಆತನು ತುಂಬಿ ನಡೆಸುವನಾಗಿದ್ದಾನೆ ಎಂದು ನಾವು ಕಂಡುಕೊಳ್ತೀವಿ. ಅದು ಮಾತ್ರವಲ್ಲ ಪ್ರಿಯರೇ, ಅಂತಿಮವಾಗಿ ಎಫೆಸ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನ ಒಂದು ಪ್ರಾರ್ಥನೆಯ ಮಾದರಿಯನ್ನು ಕುರಿತು ನಾವು ನೋಡ್ತೀವಿ. ವಿಶೇಷವಾಗಿ ನಾವು ಮೊದಲನೇದಾಗಿ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 15ರಿಂದ 17ನೇ ವಾಕ್ಯದಲ್ಲಿಯೂ ಮತ್ತು 3ನೇ ಅಧ್ಯಾಯದ 14ರಿಂದ 19ನೇ ವಾಕ್ಯದಲ್ಲಿ ಓದುವಾಗ ಅಲ್ಲಿ ಆತನು ಹೇಳುವಂಥ ಮಾತು, ಸಭೆಯವರಿಗಾಗಿ ಆತನು ಸ್ತೋತ್ರ ಮಾಡ್ತಾನೆ ಮತ್ತು ಸಭೆಯವರ ಪರವಾಗಿ ಅಪೊಸ್ತಲನಾದ ಪೌಲನು ವಿಜ್ಞಾಪನೆ ಮಾಡ್ತಾನೆ ಮತ್ತು ಅವರನ್ನು ದೇವರ ಆಶೀರ್ವದಿಸಬೇಕೆಂದು ಆತನು ಬೇಡಿಕೊಳ್ತಾನೆ. ಅದು ಮಾತ್ರವಲ್ಲ, 3ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಆತನು ಹೇಳುವಂತೆ ಆತನು ಹೀಗೆ ಹೇಳ್ತಾನೆ. 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ, ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲು ಊರಿಕೊಂಡು. ಹಾಗಾದರೆ
ಒಂದು ಅಪೊಸ್ತಲನಾದ ಪೌಲನ ಪ್ರಾರ್ಥನೆಯ ಮಾದರಿ ಮೊಣಕಾಲು ಉರುವಿಕೆ. ಇವತ್ತು ಅನೇಕ ವರ್ತಿ ನಮಗೆ ಮೊಣಕಾಲು ಉರುವಂಥದ್ದು ಗೊತ್ತಿಲ್ಲ. ಆದರೆ ಹಳ ಒಡಂಬಡಿಕೆಯ ಭಕ್ತರು ಮತ್ತು ಹೊಸ ಒಡಂಬಡಿಕೆಯ ಭಕ್ತರ ಅನುಭವ ಮೊಣಕಾಲು ಉರುವಂಥದ್ದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅನುಭವ ಮೊಣಕಾಲು ಉರುವಂಥದ್ದು. ಅದು ನಮ್ಮನ್ನು ಕರ್ತನ ಮುಂದೆ ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳುವಂಥ, ಶರಣಾಗತಗೊಳಿಸುವಂಥ ಒಂದು ಸಂಗತಿಗೆ ಅದು ಸೂಚನೆಯಾಗಿರ್ತದೆ, ಮೊಣಕಾಲು ಉರುವಿಕೆ. ಆನಂತರ 6ನೇ ಅಧ್ಯಾಯದ 18ನೇ ವಾಕ್ಯ ಹೇಳುವಂತೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆ ಅನ್ನುವಾಗ ಇಲ್ಲಿ ಅಪೊಸ್ತಲನಾದ ಪೌಲನು ಎಲ್ಲರೂ ಕೂಡ ಪ್ರಾರ್ಥಿಸಬೇಕೆಂಬುದಾಗಿ ಪ್ರೋತ್ಸಾಹಪಡಿಸ್ತಾನೆ. ಪ್ರಾರ್ಥನೆಗಾಗಿ ಜನಗಳನ್ನು ಆತನು ಹುರಿದುಂಬಿಸುತ್ತಾನೆ. ಮತ್ತು 6ನೇದಾಗಿ ನಾವು ಗಮನಿಸುವಾಗ ತನಗೋಸ್ಕರವೂ ಕೂಡ ಪ್ರಾರ್ಥಿಸಿರಿ ಎಂದು ಮನವಿ ಮಾಡ್ತಾನೆ. 6ನೇ ಅಧ್ಯಾಯದ ಎಫೆಸ ಪತ್ರಿಕೆ 19ನೇ ವಾಕ್ಯದಲ್ಲಿ ನನಗೋಸ್ಕರ ಸಹ ನೀವು ಪ್ರಾರ್ಥನೆ ಮಾಡಿರಿ. 1 ಥೆಸಲೋನಿಕ 5:25 ಕೂಡ ಸಹೋದರರೇ ನನಗಾಗಿ ಪ್ರಾರ್ಥಿಸಿರಿ ಎಂದು ಅಪೊಸ್ತಲನಾದ ಪೌಲನು ಕೇಳ್ತಾನೆ. ಅನೇಕ ವರ್ತಿ ನಮ್ಮ ಭಾವನೆ, ನಾವೇನಾದರೂ ಬೇರೆಯವರ ಮುಂದೆ ನನಗೋಸ್ಕರ ಪ್ರಾರ್ಥಿಸಿರಿ ಅಂದರೆ ನಾವು ಕಡಿಮೆ ಆಗಿಬಿಡ್ತೀವಿ, ನಾವು ಅವರಿಗಿಂತ ಸಣ್ಣವರಾಗಿ ಬಿಡ್ತೀವಿ ಅಂತ ಹೇಳಿ ಭಾವಿಸ್ತೀವಿ. ಆದರೆ ಅಪೊಸ್ತಲನಾದ ಪೌಲನ ಜೀವನ ಶೈಲಿ ಏನಂತಂದರೆ, ನನಗೋಸ್ಕರ ಪ್ರಾರ್ಥಿಸಿರಿ ಅಂತ ಸಭೆಯವರನ್ನು ಕೇಳುವುದರಲ್ಲಿ, ಇತರ ಸಹೋದರರನ್ನು ಸಹೋದರಿಯರನ್ನು ಅಥವಾ ಇತರ ದೇವಸೇವಕರನ್ನು ಕೇಳುವುದರಲ್ಲಿ ಅಪೊಸ್ತಲನಾದ ಪೌಲನಿಗೆ ಯಾವುದೇ ರೀತಿಯ ಅಂಜಿಕೆ ಆಗಲಿ ಅಳುಕಾಗಲಿ ಇರಲಿಲ್ಲ. ಹಾಗಾದರೆ ನಾವು ಇವತ್ತು ಪ್ರಾರ್ಥನೆ ವಿಷಯವಾಗಿ ಹೇಗಿದ್ದೀವಿ? ನಾವು ಬೇರೆಯವರಿಗಾಗಿ ಪ್ರಾರ್ಥಿಸುವಾಗ ನಾವು ಮಹಾ ದೊಡ್ಡವರಂತಲ್ಲ, ಅಥವಾ ನನಗೋಸ್ಕರ ನೀವು ಪ್ರಾರ್ಥಿಸಿರಿ ಅಂತ ಕೇಳುವಾಗ ಅವರಿಗಿಂತ ನಾವು ಕಡಿಮೆ ಅಂತ ಭಾವನೆ ನಮ್ಮಿಂದ ಅದು ಹೊರಟು ಹೋಗಬೇಕು ಪ್ರೇರೆ. ಇಂಥ ಎಲ್ಲ ಒಳ್ಳೆಯ ವಿಷಯಗಳನ್ನು ಅಪೊಸ್ತಲ ಪೌಲನ ಒಂದು ಪ್ರಾರ್ಥನೆಯ ಮಾದರಿಯಿಂದ ನಾವು ಕಲ್ತ್ಕೊಳ್ತೇವೆ. ಹಾಗಾದರೆ ಈ ಒಂದು ಕಲಿಕೆ ನಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಶೀರ್ವಾದಪ್ರದವಾಗಿರಲಿ. ದೇವರು ಈ ಒಂದು ಕಲಿಕೆಯ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.